ಸಿಲಿಕಾನ್ ಸಿಟಿ ಈಗಾಗಲೇ ಐಟಿ ಸಿಟಿ ಅಂತ ಫೇಮಸ್ ಆಗಿರೋದು ನಮಗೆಲ್ಲ ಗೊತ್ತೇ ಇದೆ. ಇದರ ಜೊತೆಗೆ ಬಯೋಟೆಕ್ನಾಲಜಿಯಲ್ಲೂ ಅಗ್ರಶ್ರೇಣಿಯತ್ತ ಹೆಜ್ಜೆ ಇಡ್ತಾ ಇರೋದು ಕೂಡ ಗೊತ್ತಿದೆ. ಇದಕ್ಕೆ ಕಲಶವಿಟ್ಟಂತೆ ಸಿಲಿಕಾನ್ ಸಿಟಿಯಲ್ಲಿ ಬಯೋ ನಾಲೆಡ್ಜ್ ಪಾರ್ಕ್ ಈಗ ನಿರ್ಮಾಣವಾಗಲಿದೆ. ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವ ಬೆಂಗಳೂರಿನಲ್ಲಿ ಬಯೋಟೆಕ್ನಾಲಜಿ ಕೂಡ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ನಗರದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನು 24 ತಿಂಗಳಲ್ಲಿ ಜೈವಿಕ ನಾಲೆಜ್ ಪಾರ್ಕ್ ಕಾರ್ಯಾರಂಭ ಮಾಡಲಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಈ ಪಾರ್ಕ್ ನಿರ್ಮಾಣಗೊಳ್ಳುತ್ತಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ಅಲೆಕ್ಸಾಂಡ್ರಿಯಾ ನಾಲೆಜ್ ಪಾರ್ಕಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಶಿಲಾನ್ಯಾಸ ನೆರವೇರಿಸಿದರು. ಇಷ್ಟೊತ್ತಲ್ಲಿ ನಾನು ಇಂಟರ್ವ್ಯೂ ಫಿಕ್ಸ್ ಆಗಿದೆ, ಹೋಗಿ ಮಾತನಾಡಿಕೊಂಡು ನಮಗೆ ಕೋಲ್ಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಸೊ ಹೊರದೇಶ ನಾವಾರು ಥರ ಪರ್ಮಿಷನ್ ಕೊಡಬೇಕು, ಅವರಾದರೂ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪವರ್ ಮಿನಿಸ್ಟರ್ ಬಯೋ ನಾಲೆಜ್ ಪಾರ್ಕ್ಗಾಗಿ ಸುಮಾರು 50 ಎಕರೆ ಜಮೀನನ್ನು ಸುಮಾರು 60 ವರ್ಷ ಗುತ್ತಿಗೆ ಆಧಾರದ ಮೇಲೆ ಜೈವಿಕ ತಾಂತ್ರಿಕ ಮಂಡಳಿಗೆ ಒಪ್ಪಿಸಲಾಗಿದೆ. ಸುಮಾರು 500 ಕೋಟಿ ವೆಚ್ಚದಲ್ಲಿ ಈ ಪಾರ್ಕ್ ನಿರ್ಮಾಣಗೊಳ್ಳುತ್ತಿದೆ. ಇನ್ನು 24 ತಿಂಗಳಲ್ಲಿ ಈ ಬಹುಉದ್ದೇಶಿತ ಬಯೋಜ್ಞಾನ ಕೇಂದ್ರದ ಮೊದಲನೆಯ ಹಂತ ಪೂರ್ಣಗೊಳ್ಳಲಿದೆ. ವಿಜ್ಞಾನದ ಅನೇಕ ಸಮಸ್ಯೆ ಸವಾಲುಗಳನ್ನು ಬಯೋಟೆಕ್ನಾಲಜಿ ಮೂಲಕ ನಿವಾರಿಸಲು ಇಲ್ಲಿ ಸಂಶೋಧನೆ ಮಾಡಲಾಗುವುದೆಂದು ಬಿಟಿ ಕ್ಷೇತ್ರದ ದಿಗ್ಗಜೆ ಕಿರಣ್ ಮಜುಮ್ದಾರ್ ಶಾ ತಿಳಿಸಿದರು. Bangalore Helix, which is the name given for the biotech park, was conceived over 5 years ago. This land was acquired also over 5 years ago. ಈಗ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವದ ಗಮನ ಸೆಳೆಯುತ್ತಿದೆ. ಈಗ ಬಯೋ ನಾಲೆಜ್ ಪಾರ್ಕ್ ಕೂಡ ನಿರ್ಮಾಣಗೊಳ್ಳುತ್ತಿದೆ. ಇದರಿಂದ ರಾಜ್ಯದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಮಂಜುನಾಥ್, ಸುವರ್ಣ ನ್ಯೂಸ್ 24/7, ಆನೇಕಲ್. ಕ್ಷೌರಿಕನೊಬ್ಬ ಮಿಲೇನಿಯರ್ ಆಗಿರೋ ಸಾಧನೆಯ ಬದುಕು ಮುಂದಿನ 3 ತಿಂಗಳಲ್ಲಿ ಸಿನಿಮಾ ಆಗಿ ಸೆಟ್ಟೇರಲಿದೆ. ಇದಕ್ಕೆ ಆಕ್ಷನ್ ಕಟ್ ಹಾಗೂ ನಿರ್ಮಾಪಕನಾಗಿ ಜವಾಬ್ದಾರಿಯನ್ನ ಸುರೇಶ್ ರೆಡ್ಡಿ ವಹಿಸಿದ್ದಾರೆ. ರೇಪ್ರದ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋ ಚಿತ್ರಕಥೆ ರಮೇಶ್ ಬಾಬು ಎಂಬುವರ ನಿಜವಾದ ಜೀವನವನ್ನ ಆಧರಿಸಿದೆ. ಈ ಚಿತ್ರ ಕ್ಷೌರಿಕ ನೀನೆಂತಹ ಸಾಧಕ ಎಂಬ ಹೆಸರಿನಾಡಿ ಚಿತ್ರೀಕರಣ ಆರಂಭವಾಗಲಿದೆ. ಇನ್ನು ಈ ಚಿತ್ರತಂಡದ ಬಗ್ಗೆ ಪರಿಚಯ ಮಾಡಿಸಲು ನಿರ್ಮಾಪಕರು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರಕಥೆಯ ಬಗ್ಗೆ ತಮಗಿರೋ ಕನಸನ್ನ ವಿವರಿಸಿದ್ರು. ಕ್ಷೌರಿಕ ನೀನೆಂಥ ಸಾಧಕ ಅನ್ನೋ ಚಿತ್ರ ನಿರ್ಮಿಸಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಆತ 50 ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಒಂದು 4 ಎಕರೆಯಲ್ಲಿ ಲೇಔಟ್ ಮಾಡಿರೋದ್ರಿಂದ ಏನೋ ಒಂದು ಚಿತ್ರ ಮಾಡೋಣ ಅಂದ್ಕೊಂಡು ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದೆ. ನಾನು ರಮೇಶ್ ಬಾಬು ಅಂದ್ಬಿಟ್ಟು ಬೌರಿಂಗ್ ಇನ್ಸ್ಟಿಟ್ಯೂಟ್ ಒಂದು ಸಲೂನ್ ನಡೆಸ್ತೀನಿ. ಸಣ್ಣ ಟ್ರಾವೆಲ್ಸ್ ಒಂದಿದೆ, ಕಾರ್ ರೆಂಟಲ್ ಕಂಪನಿ. ಅಲ್ಲ 70% ಅವ್ರು ಮಾಡಿದ್ದು ಬರ್ಕೊಂಬಂದಿದ್ರು, ಹೇಳಿದ್ರು ಕತೆ. 30% ನಂದಿತ್ತು, ಚೇಂಜಸ್ ಮಾಡೋಕ್ಕೆ ಹೇಳಿದ್ದೀನಿ. ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸೋಕೆ ಏನ್ ಮಾಡಬೇಕು? ಈ ಪ್ರಶ್ನೆಗೆ ಕೆಲವರು ಚಿತ್ರ ಬರಿಬೇಕು ಅಂತಾರೆ. ಅದು ಕೂಡ ಸಿಎಂ ಸಾಹೇಬ್ರ ವ್ಯಂಗ್ಯ ಚಿತ್ರ. ಏನಿದು ವಿಚಿತ್ರ ಅಂತೀರಾ? ಈ ರಿಪೋರ್ಟ್ ನೋಡಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇದರ ಅಂಗವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಡಿಫರೆಂಟ್ ಕಾರ್ಯಕ್ರಮವೊಂದನ್ನ ಹಮ್ಮಿಕೊಂಡಿತ್ತು. ಸಿಎಂ ಯಡಿಯೂರಪ್ಪರ ಕಾರ್ಟೂನ್ ಬಿಡಿಸೋದ್ರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ. ಆರೋಗ್ಯ ಸಚಿವ ಶ್ರೀರಾಮುಲು ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದ ಶಿವಣ್ಣ ಜನಸಂಖ್ಯಾ ದಿನದ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು. ಫಸ್ಟ್ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ನಮ್ಮ ಮಕ್ಕಳನ್ನ ನಾವು ಸಾಕೋಕ್ಕಾಗುತ್ತೆ ಅಂತ ತಿಳ್ಕೊಂಡ ಮೇಲೆ ಆಮೇಲೆ ವಿ ಶುಡ್ ಗೋ ಇನ್ ಟು ಅದರ್ ಪ್ಲ್ಯಾನಿಂಗ್ಸ್ ಲೈಕ್ ಮ್ಯಾರೇಜ್ ಇರ್ಬೋದು, ನೆಕ್ಸ್ಟ್ ಗಿವಿಂಗ್ ಬರ್ತ್ ಟು ಅ ಚೈಲ್ಡ್ ಇರ್ಬೋದು. ಆ ಭವಿಷ್ಯ ನಮ್ಮ ಮಕ್ಳಿಗೆ ನಾವು ಫಸ್ಟ್ ಭವಿಷ್ಯನ ರೂಪಿಸಿದ ಮೇಲೆ ಬೇರೆಯವರು ಹಂಗೆ ಅದೇ ರೀತಿ ಥಿಂಕ್ ಮಾಡ್ತಾರೆ. ಜನಸಂಖ್ಯೆ ಹೆಚ್ಚಳದಿಂದಾಗೋ ಸಮಸ್ಯೆಗಳನ್ನ ಜನರಿಗೆ ತಿಳಿಸಿ ಜನಸಂಖ್ಯೆಯಲ್ಲಿ ಸ್ಥಿರತೆ ಕಾಪಾಡಲು ಪ್ರೇರೇಪಿಸೋದು ಈ ಕಾರ್ಯಕ್ರಮದ ಉದ್ದೇಶ. ಈ ಸಂದೇಶವನ್ನೇ ಹೊತ್ತ ಜನಪದ ಹಾಡಿಗೆ ಕಂಸಾಳೆ ಕುಣಿತದ ಸಾಥ್ ಸಿಕ್ಕಿತ್ತು.
ಒಟ್ನಲ್ಲಿ ಜನಸಂಖ್ಯಾ ಸ್ಫೋಟದ ಅರಿವಿನ ಜೊತೆಯಲ್ಲೇ ಚಿತ್ರಕಲೆ ಮತ್ತು ಕಂಸಾಳಿಯಂತಹ ಕಲಾ ಮಾಧ್ಯಮಗಳು ಯುವಜನರ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು. ಪ್ರತಿಮಾ ಭಟ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು.